ನೀವು ಧನುರಾಶಿಯವರಾಗಿದ್ದು ನಿಮಗೆ ನಾನು ಹೇಳುವ ಒಂದು 10-12 ಲಕ್ಷಣಗಳು ನಿಮಗೇನಾದರೂ ಅನುಭವಕ್ಕೆ ಬರ್ತಾ ಇದೆ. ನೀವು ಧನುರಾಶಿಯವರು ಗುರುಳೆ ಹೌದು ಕರೆಕ್ಟ್ ನೀವು ಹೇಳ್ತಿರೋದಲ್ಲ ನಂಗೆ ಅನುಭವಕ್ಕೆ ಬರ್ತಾ ಇದೆ, ಕರೆಕ್ಟ್ ಹಿಂಗೆ ಆಗ್ತಿದೆ ಅಂತ ಏನಾದ್ರು ನಿಮಗೆ ಅನಿಸಿದರೆ ಮಾತ್ರ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ನಾನು ಈ ವಿಡಿಯೋದಲ್ಲಿ ಧನುರಾಶಿಯವರಿಗೆ ಮಾಟಮಂತ್ರದ ಲಕ್ಷಣಗಳನ್ನು ತಿಳಿಸ್ತೇನೆ. ಅಂದರೆ ನಿಮಗೆ ಅಕಸ್ಮಾತ್ ಏನಾದ್ರು ಮಾಟಮಂತ್ರ ಆಗಿದೆ, ಕೃತ್ರಿಮ ಅಭಯಚಾರಗಳಾಗಿದೆ ಅಂತ, ಅಥವಾ ಮಾಟಮಂತ್ರನೇ ಆಗಬೇಕು ಅಂತಿಲ್ಲ, ಏನಾದ್ರು ಒಂದು 3 ರಸ್ತೆ ಸೇರೋ ಜಾಗದಲ್ಲಿ ಓಡಾಡಿದ್ದೀರಿ, ಅಥವಾ ಒಂದು ಸ್ಮಶಾನದ ಕಡೆಯಿಂದ ಓಡಾಡಿದ್ದೀರಿ, ಅಥವಾ ಯಾವುದೊಂದು ಹಾಸ್ಪಿಟ್ಲ್ಗೆ ಹೋಗಿ ಬಂದಾಗಿಂದ ಸ್ವಲ್ಪ ಚೇಂಜಸ್ ಆಗಿದೆ, ಈ ಥರ ನೆಗೆಟಿವ್ ಎನರ್ಜೀಸ್, ನೆಗೆಟಿವ್ ಫೋರ್ಸ್, ಅದರ ಕೆಟ್ಟ ಶಕ್ತಿ ನಿಮ್ಮಲ್ಲಿ ಸೇರಿಕೊಂಡಿದೆ ಅಂತಂದರೂ ಸಹ ಈ ಸಾಧ್ಯತೆಗಳು, ಈ ಲಕ್ಷಣಗಳು ಇರುವ ಸಾಧ್ಯತೆ ಇರ್ತದೆ. ಸೊ ಆದ್ದರಿಂದ ಧನುರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ, ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ತೇನೆ ನಾನು. ಪ್ರತಿಯೊಬ್ಬ ಧನುರಾಶಿಯವರಿಗೆ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ನೀವು ಸಹ ಅಷ್ಟೇ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಮಿಸ್ ಆಗುವ ಸಾಧ್ಯತೆ ಇರ್ತದೆ ಈ ವಿಡಿಯೋ. ಸೊ ಅದರಿಂದ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದಂಥ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ, ಅಪರೂಪದಲ್ಲಿ ರಿಪ್ಲೈ ಮಾಡ್ತೇನೆ, ಬಟ್ ಹೆಚ್ಚು ಓದ್ತಾ ಇರ್ತೇನೆ ನಾನು. ದಯವಿಟ್ಟು ಕಮೆಂಟ್ ಮಾಡಿ ಏನಾದ್ರು ವಿಶೇಷ ಪ್ರಶ್ನೆಗಳಿದ್ದರೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನೀವು ಧನುರಾಶಿಯವರಾಗಿದ್ದು ನಿಮಗೇನಾದರೂ ಅವಘಡಗಳು ಮೇಲಿಂದ ಮೇಲೆ ಆಗ್ತಾ ಇದ್ರೆ, ಅಂದರೆ ಅಂತ ಹೇಳ್ತಾರೆ ಅಪಶಕುನ ಅಂತಿರಲ್ಲ, ಆ ಥರ ಆಗ್ತಾ ಇದ್ರೆ, ಕುಂಕುಮ ಚೆಲ್ಲೋಯ್ತು, ಅರ್ಶಿನ ಚೆಲ್ಲೋಯ್ತು, ಹಾಲು ಚೆಲ್ಲೋಯ್ತು, ಕನ್ನಡಿ ಒಡೆದೋಯ್ತು, ಒಡಕು ಕನ್ನಡಿ ಒಡೆದೋಯ್ತು, ಅಥವಾ ಎಂತ ಹೇಳ್ತೀವಿ ಬೆಂಕಿಯಿಂದ ಬಟ್ಟೆ ಸುಟ್ಟೋಯ್ತು, ಕೂದಲು ಸುಟ್ಟೋಯ್ತು, ಈ ಥರ ಏನಾದರೂ ಅಪಶಕನಗಳು ತುಂಬ ಮೇಲಿಂದ ಮೇಲೆ ನಿಮಗೆ ಆಗ್ತಾನೇ ಇದೆ, ನೀವು ಧನುರಾಶಿಯವರು ದಿನ ನೋಡ್ತಾ ಇದ್ದೀರಾ ಆ ಥರ ಆಗ್ತಾ ಇರ್ತಕ್ಕಂಥದ್ದು ನಿಮಗೆ ನಿಮ್ಮ ಅನುಭವಕ್ಕೆ ಬರ್ತಾ ಇದೆ ಅಂತ ಆದರೆ, ಅಥವಾ ಬಹಳ ಮುಖ್ಯವಾಗಿ ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇಲ್ಲ, ಏನು ಅಪ್ಲಿಫ್ಟ್ಮೆಂಟ್ ಅನ್ನೋದು ಮನೆಯಲ್ಲಿ ಆಗ್ತಾ ಇಲ್ಲ ಗುರುಳೆ. ಇವಾಗ ಬೆಳೆದು ಬಂದು ಮಕ್ಕಳಿದ್ದಾರೆ, ಮದುವೆಗೆ ಮಕ್ಕಳು ಬಂದಿದ್ದಾರೆ, ಸೊ ಮಕ್ಕಳು ಮದುವೆ ಮಾಡಬೇಕು, ಶುಭ ಕಾರ್ಯನೇ ಆಗ್ತಾ ಇಲ್ಲ ಮನೆಯಲ್ಲಿ. ಎಲ್ಲಿ ತನಕ ಅಂತಂದರೆ ಒಂದು ಮನೆ ಕಟ್ಟಿದ್ರೆ ಗೃಹ ಪ್ರವೇಶ ಮಾಡೋಕ್ಕಾಗ್ತಿಲ್ಲ. ಅದೂ ಅಲ್ಲ, ಮನೇಲಿದ್ದೀವಲ್ಲ, ಮನೇಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಣ, ಸಿಂಪಲಾಗಿ ಯಾರನ್ನೂ ಕರೆದ್ಬಿಡ, ನಾವೇ ಕೂತ್ಕೊಂಡು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಣ ಅಂದ್ರೂ ಆಗ್ತಾ ಇಲ್ಲ. ಸೊ ಇಷ್ಟು ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಲೋ, ಅಥವಾ ನೀವು ಧನುರಾಶಿಯವರು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಮೇಲಿನ ಮೇಲೆ ಲಾಸ್ ಆಗ್ತಾ ಇದೆ, ಬೇರೆ ಇದೇ ಬಿಸ್ನೆಸ್ ಮಾಡುವ ಬೇರೆ ವ್ಯಕ್ತಿಗಳಿಗೆ ಪ್ರಾಫಿಟ್ ಆಗ್ತಾ ಇದೆ, ನಿಮಗೆ ಮಾತ್ರ ಲಾಸ್ ಆಗ್ತಾ ಇದೆ. ನಿಮ್ಮ ಹತ್ರ ಇರೋ ಸೇವಿಂಗ್ಸು ತೊಗೊಂಬಂದು ಹಾಕಿದ್ದೀರಾ, ಸಾಲ ಮಾಡು ತಂದು ಹಾಕಿದ್ದೀರಾ, ಓಡಿ ತೊಗೊಂಬಂದು ಹಾಕಿದ್ದೀರಾ, ಬಿಸ್ನೆಸ್ ಮಾತ್ರ ಮೇಲಿಂದ ಮೇಲೆ ಲಾಸ್ ಕಡೆನೇ ಹೋಗ್ತಾ ಇದೆ, ಬಿಟ್ಟರೆ ಪ್ರಾಫಿಟ್ ಅನ್ನೋದು ಕಾಣ್ತಾ ಇಲ್ಲ. ಏನಕ್ಕೆ ಹಿಂಗೆ ಆಗ್ತಾ ಇದೆ? ವ್ಯಾಪಾರದಲ್ಲಿ ನಷ್ಟ, ಆಮೇಲೆ ಆರೋಗ್ಯ ಬಾಧೆಗಳಾಗ್ತಾ ಇದ್ರೆ, ಎಷ್ಟೋ ಡಾಕ್ಟ್ರುಗಳು ನೋಡಿದೆ, ಎಷ್ಟೋ ಮೆಡಿಸಿನ್ ತೊಗೊಂಡೆ, ಅಲೋಪೆಥಿಕ್ ಆಯಿತು, ಆಯುರ್ವೇದ ಆಯಿತು, ಹೋಮಿಯೋಪತಿ ಆಯಿತು, ಏನು ಮಾಡಿದ್ರು ಆರೋಗ್ಯ ಮಾತ್ರ ಸರಿ ಹೋಗ್ತಾ ಇಲ್ಲ ಗುರುಳೆ. ಏನು ವಿಚಾರ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಆರೋಗ್ಯ ಬಾಧೆಗಳು ಮೇಲಿಂದ ಮೇಲೆ ತುಂಬ ಜಾಸ್ತಿ ಅನುಭವಕ್ಕೆ ಬರ್ತಾ ಇದ್ದರೆ, ಅಥವಾ ನಿಮ್ಮ ಮನೆ ಒಳಗಡೆ ಹೋಗೋಕ್ಕೆ ಮನ್ಸು ಬರ್ತಾ ಇಲ್ಲ ಗುರುಳೆ. ತುಂಬ ಬೇಸರದ ಸಂಗತಿ ಏನಂದರೆ ಮನೆ ಒಳಗೆ ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ. ಮನೆಗೆ ಹೋದ್ರೆ ಸಾಕು ಜಗಳ, ಮನೇಲಿ ಜಗಳ, ಹೆಂಡತಿ ಜೊತೆ ಜಗಳ, ಗಂಡನ ಜೊತೆ ಜಗಳ, ಅಪ್ಪನ ಜೊತೆ ಜಗಳ, ಅಮ್ಮನ ಜೊತೆ ಜಗಳ, ಅಕ್ಕನ ಜೊತೆ ಜಗಳ, ತಂಗಿ ಜೊತೆ ಜಗಳ, ಅಣ್ಣನ ಜೊತೆ ಜಗಳ, ತಮ್ಮನ ಜೊತೆ ಜಗಳ. ಮನೆ ಒಳಗಡೆ ಹೋದರೆ ಬರೀ ಜಗಳಗಳೇ. ಸೊ ಅದಕ್ಕೆ ನಾನು ನೆಮ್ಮದಿ, ಹೊರಗಡೆ ಬಂದರೆ ನೆಮ್ಮದಿ ಇರ್ತೀನಿ, ಮನೆಗೆ ಹೋದರೆ ನೆಮ್ಮದಿ ಇರಲ್ಲ ಪರಂಗದೆ ಅಂತ. ಮನೇಲಿ ಜಗಳ ಅಂದರೆ ಜಗಳ ನನಗೆ ಆಗ್ತಾ ಇಲ್ಲ ಅಂತ. ಸೊ ಮನೆಯಲ್ಲಿ ತುಂಬ ಜಗಳ ಆಗ್ತಾ ಇದ್ದರೆ, ಅಥವಾ ಸುಖ ಸುಮ್ಮನೆ ನಿಮಗೆ ಸಿಟ್ಟು ಜಾಸ್ತಿ, ಸಿಕ್ಕಾವಡೆ ಸಿಟ್ಟು ಬರ್ತಾ ಇದೆ, ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆ ಸಿಟ್ಟಿನಲ್ಲಿ ನೀವೆಲ್ಲ ಕಡೆ ಎಗರಾಗ್ಬಿಟ್ಟಿದ್ದೀರಾ, ನಿಮ್ಮ ಸೀನಿಯರ್ಸ್ ಹತ್ರ, ನಿಮ್ಮ ಮೇಲಧಿಕಾರಿಗಳ ಹತ್ರ, ನಿಮ್ಮ ಕೊಲೀಗ್ಸ್ ಜೊತೆಗೆ, ನೀವೆಲ್ಲ ಕೆಲಸ ಮಾಡ್ತಾರಲ್ಲ ನಿಮ್ಮ ಕೊಲೀಗ್ಸ್ ಜೊತೆಗೆ, ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಬಾರ್ಡಿನೇಟ್ಸ್ ಎಲ್ಲರ ಮೇಲೆ ಕೂಗಾಡ್ತಾ ಇದ್ದೀರಾ, ಹಾರಾಡ್ತಾ ಇದ್ದೀರಾ. ಆಮೇಲೆ ಕೂತ್ಕೊಂಡು ನಾನು ಯಾಕೆ ಇಷ್ಟು ಸಿಟ್ಟು ಮಾಡಿದೆ, ನನಗೆ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ಸಿಟ್ಟು ನಿಮಗೆ ಬರ್ತಾ ಇದೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕಸ್ಟಮರ್ಸ್ ಜೊತೆ ಜಗಳ ಮಾಡ್ತಾ ಇದ್ದೀರಾ, ಕ್ಲೈಂಟ್ಸ್ ಜೊತೆಗೆ ಜಗಳ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಜಗಳ ಮಾಡ್ತಾ ಇದ್ದೀರಾ, ಕೆಲಸಗಾರರ ಮೇಲೆ ಕೂಗಾಡ್ತಾ ಇದ್ದೀರಾ, ನಿಮ್ಗೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ನಾನು ಹಿಂಗೆಲ್ಲ ಹೇಳ್ತಾ ಇದ್ದಾರೆ, ಯಾಕೆ ಹಿಂಗೆ ಮಾಡ್ತಾ ಇದೀಯಪ್ಪ ನೀನು, ಯಾಕೆ ಸುಮ್ಮನೆ ಜಗಳ ಮಾಡ್ತಾ ಇದ್ದೀರಮ್ಮ, ಯಾಕಮ್ಮ ಹಿಂಗೆ ಮಾಡ್ತಾ ಇದೀಯ ಅಂತ ಕೇಳ್ತಾ ಇದ್ದಾರೆ. ಬಟ್ ಅಳೋ ಬರ್ತಾ ಇದೆ, ತುಂಬ ಅಳೋ ಬರ್ತಾ ಇದೆ, ಬಟ್ ಸಿಟ್ಟು ಬರ್ತಾ ಇದೆ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಈ ತರಹ ಕೆಲವಿಷ್ಟು ಸಮಸ್ಯೆಗಳಾದಾಗ ತುಂಬ ಕೆಟ್ಟ ಕನಸುಗಳು ಮಲ್ಕೊಂಡ್ರೆ ಗುರುಳೆ ಹೇಳ್ತೀನಿ, ಬರೇ ಕೆಟ್ಟ ಕನಸುಗಳು ಬರಲ್ಲ. ಎಷ್ಟು ಅಂದರೆ ಒಂದ್ಸಲ ಭಯ ಆಗಿಬಿಡುತ್ತೆ, ಎಚ್ಚರ ಆಗಿಬಿಟ್ರೆ ಮತ್ತೆ ಮಲ್ಕೊಳ್ಳೋಕ್ಕೆ ಹೆದರಿಕೆ ಆಗುತ್ತೆ. ದೇವ್ರ ಮೇಲೆ ಬಂದು ದೀಪ ಹಚ್ಬಿಟ್ಟು ಹಣೆ ಕುಂಕುಮ ಇಟ್ಕೊಂಡು ದೇವ್ರ ನಾಮಸ್ಮರಣೆ ಮಾಡ್ಕೊಂಡು ಮಲ್ಕೊಂತೀನಿ ಗುರುಳೆ. ಅಷ್ಟು ಭಯ, ಆತಂಕ, ಏನೋ ಆಗ್ಬಿಡುತ್ತೇನೋ ಅನ್ನೋ ಹೆದರಿಕೆ, ಕೆಟ್ಟ ಕನಸುಗಳು, ಯಾರೋ ಕುತ್ತಿಗೆ ಹೆಚ್ಕಿದಂಗೆ ಆಗೋದು, ಏನೇನೋ ಆಗೋದು.
ಆಮೇಲೆ ಬರೀ ಲಾಸ್ ಆಗ್ತಕ್ಕಂಥದ್ದು, ಮುಖದಲ್ಲಿ ಪ್ರೇತ ಕಳೆನೇ ಇಲ್ಲ ಮುಖದಲ್ಲಿ, ಬರೀ ಯಾರು ನೋಡ್ರೆ ಏನಾಯ್ತು ನಿನಗೆ ಈ ಥರ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ಸು ಫುಲ್ಲು ಒಂಥರ ಕಪ್ಪಗೆ ಒಂಥರ ಆಗ್ಬಿಟ್ಟಿದೆಯಾ, ನೀವು ನೋಡೋಕ್ಕೆ ಆಗ್ತಾಯಿಲ್ಲ ನಿಮ್ಮನ್ನು, ಯಾರು ನಿಮ್ಮನ್ನು ನೋಡ್ತಾ ಇಲ್ಲ, ನಿಮ್ಮನ್ನು ದೂರ ತಳ್ತಾ ಇದ್ದಾರೆ. ಈ ಮೇಕಪ್ ಎಂದಕ್ಕೂ ಕವರ್ ಆಗದೆ ಇರತಕ್ಕಂತಹ ಒಂದಿಷ್ಟು ನೆಗೆಟಿವ್ ಒಂಥರ ಮುಖದಲ್ಲಿ ಕಳೆನೇ ಇಲ್ಲ ಅನ್ನೋ ಥರ ತುಂಬ ಭಯ ಆಗ್ತಕ್ಕಂಥದ್ದು. ಆಕ್ಸಿಡೆಂಟ್ಗಳು ತುಂಬ ಮೇಲಿಂದ ಮೇಲೆ, ಬೆಂಕಿಯಿಂದ ಏನೋ ಅನಾಹುತ ಆಯಿತು, ಏನೋ ಕೈ ಸುಟ್ಕೊಂಡೆ, ಕೈ ಕುಯ್ಕೊಂಡೆ, ರಕ್ತ ಚೆಲ್ತಾ ಇರ್ತಕ್ಕಂಥದ್ದು. ಅಮಾವಾಸ್ಯೆ ಹುಣ್ಣಿಮೆ ಬಂದ ತಕ್ಷಣ ಎಲ್ಲೋ ಒಂದು ಕಡೆ ಗಾಡಿ ಆಕ್ಸಿಡೆಂಟು, ಮತ್ತೊಂದೆಲ್ಲೋ ಜಾರು ಬಿದ್ದೆ, ಕೈ ಕುಯ್ಕೊಂಡೆ, ಮತ್ತೊಂದೇನೋ ಆಯಿತು, ಸುಟ್ಕೊಂಡೆ, ಏನೋ ಒಂದು ನೆಗೆಟಿವ್ಸ್ ಆಗ್ತಾ ಇರ್ತಕ್ಕಂಥದ್ದು. ಆಮೇಲೆ ತುಂಬ ಇಂಪಾರ್ಟೆಂಟ್, ಮನೆಯಲ್ಲಿ ನಿಮಗೆ ತುಳಸಿ ಗಿಡ ಒಣಗ್ತಾನೇ ಇದೆ. ಹೊಸ ಗಿಡ ಹಾಕಿದ್ದೀರಾ, ಹೊಸ ಮಣ್ಣು ಹಾಕಿದ್ದೀರಾ, ಎಲ್ಲ ವಸ್ತು ಮಾಡ್ತಾ ಇದ್ದೀರಾ, ಬಟ್ ಗಿಡ ಮಾತ್ರ, ತುಳಸಿ ಗಿಡ ಮಾತ್ರ ಬದುಕ್ತಾ ಇಲ್ಲ. ಏನಕ್ಕೆ ತುಳಸಿ ಗಿಡ ಬದುಕ್ತಾ ಇಲ್ಲ? ನಿಮಗೆ ಅದೇ ಟೆನ್ಷನ್. ಅದು ಕೃತ್ರಿಮಾಭಿಚಾರ ಮಾಟಮಂತ್ರದ ಲಕ್ಷಣಗಳಾಗಿದ್ದರೆ ಆ ಮನೆಯಲ್ಲಿ ತುಳಸಿ ಗಿಡ. ಆಮೇಲೆ ಪ್ರಾಣಿಗಳು ಕೂಡ, ಇವ್ನು ಬೆಕ್ಕು ಸಾಕೊಂಡಿರ್ತಾರೆ, ನಾಯಿ ಸಾಕೊಂಡಿರ್ತಾರೆ, ಹಸು ಸಾಕೊಂಡಿರ್ತಾರೆ, ಮೇಲಿಂದ ಮೇಲೆ ಅವ್ರಿಗೆಲ್ಲ ಸಮಸ್ಯೆ ಆಗ್ತಾ ಇರ್ತದೆ. ಸೊ ಹೀಗೆಲ್ಲ ಆಗ್ತಾ ಇದ್ರೂ ಕೂಡ ಕೃತ್ರಿಮಾಭಿಚಾರ ಲಕ್ಷಣಗಳೇ ಆಗಿರುತ್ತೆ, ಮಾಟಮಂತ್ರಾದಿಗಳ ಲಕ್ಷಣಗಳಾಗಿರುತ್ತೆ. ಆಮೇಲೆ ಇನ್ನೂ ಇಂಪಾರ್ಟೆಂಟ್, ಊಟದಲ್ಲಿ ಕೂದಲುಗಳು ಬರ್ತದೆ ಭಾಳಷ್ಟು ಜನಕ್ಕೆ. ಯಾರಿಗೂ ಬರಲ್ಲ, ನಿಮಗೆ ಮಾತ್ರ ಬರ್ತದೆ. ಊಟಕ್ಕೆ ಕೂತ್ಕೊಂಡ್ರೆ ಸಾಂಬಾರು ಕಲಿಸಿದ್ರೆ ಕೂದಲು, ತಿಂಡಿ ತಿನ್ನಕ್ಕೆ ಕೂತ್ರೆ ಕೂದಲು, ನೀರು ಕುಡಿಯೋಕೆ ಹೋದ್ರೆ ಏನೋ ಒಂದು ಕೂದಲು ಒಂದೇ ಒಂದು ಸಿಂಗಲ್ ಕೂದಲು ಬರ್ತದೆ. ಹೆಂಗೆ ಈ ಕೂದಲು ಬಂತು ಅಂತ, ನಿಮಗೆ ಮಾತ್ರ ಯಾಕೆ ಊಟದಲ್ಲಿ ಕೂದಲು ಬರ್ತದೆ ಅಂತ. ಸೊ ಇಂಥರ ಹಲವಾರು ಲಕ್ಷಣಗಳಿದೆ, ಹಲವಾರು ಲಕ್ಷಣಗಳು. ಈ ಥರ ಲಕ್ಷಣಗಳನ್ನ ನೀವು ಧನುರಾಶಿಯವರಾಗಿ ನಿಮಗೆ ಆಗ್ತಾ ಇದೆ ಅಂದರೆ ಮಾಟಮಂತ್ರ ಕೃತ್ರಿಮಾಭಿಚಾರಗಳಾಗಿರುವ ಲಕ್ಷಣಗಳು ಅದು ಆಗಿಬಿಡುತ್ತೆ ಅಂತಲ್ಲ, ಅದು ಅಥವಾ ಕೆಟ್ಟ ಶಕ್ತಿಗಳು ಅಥವಾ ನೆಗೆಟಿವ್ ಫೋರ್ಸ್, ನೆಗೆಟಿವ್ ಎನರ್ಜಿ ಬಂದು ಸೇರಿಕೊಂಡಿದೆ ನಿಮ್ಮಲ್ಲಿ ಅಂತಲೂ ಹೇಳ್ಬೋದು. ಅದು ಒಂದೇ ನೀವು ನೇರ ಭೇಟಿ ನನ್ನನ್ನು ಮಾಡಿ ನೀವು ಕವಡೆ ಪ್ರಶ್ನೆ ಶಾಸ್ತ್ರ ಕವಡೆಗಳು ಹಾಕಿಸ್ಕೊಂಡು, ಯಾಕೆಂದರೆ ಜಾತಕದಲ್ಲಿ ಗೊತ್ತಾಗೋದಲ್ಲ ಇದು. ಸೊ ಕವಡೆ ಶಾಸ್ತ್ರ ಅದುಗಳನ್ನು ಹಾಕ್ಕೊಂಡು ನೋಡಿಕೊಂಡು ಏನು ಪರಿಹಾರ ಮಾಡಬೇಕು ಅಂಥೇಳಿ ಪರಿಹಾರಗಳು ಮಾಡಿಸ್ಕೊಳ್ತಕ್ಕಂಥದ್ದು ಒಂದು ಕಡೆ. ಅದ್ಭುತವಾದಂಥ ಸಿಂಪಲ್ ಪರಿಹಾರಗಳು, ನಿಮ್ಮ ರಕ್ಷಣೆಗೆ ಒಂದು ಅದ್ಭುತ ಪರಿಹಾರಗಳು ಹೇಳ್ತಾನೆ. ಏನಂದರೆ ನೀವು ಧನುರಾಶಿಯವರು ಬಹಳ ಮುಖ್ಯವಾಗಿ ಅಮ್ಮನವರ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತಾ ಇರಬೇಕು. ಶುಕ್ರವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಬಿಳಿ ಬಣ್ಣದ ಹೂವಿನಲ್ಲಿ ಅಮ್ಮನವರಿಗೆ ಅರ್ಚನೆ ಮಾಡಿಸ್ಬೇಕು. ಆ ಅರ್ಚನೆ ಮಾಡಿದ ಬಿಳಿ ಹೂವಿನ ಪ್ರಸಾದವನ್ನು ಕೇಳಿ ಪಡೆದು ಆ ವೈಟ್ ಕಲರ್ ಫ್ಲವರ್ ನಿಮ್ಮ ಜೇಬಲ್ಲಿ ಇರ್ಕೋಬೇಕು. ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಯಾವಾಗಲೂ ನಿಮ್ಮ ಹಣೆಯಲ್ಲಿ ಇರಬೇಕು. ಹಾಗೂ ಈ ಕಲ್ಲುಪ್ಪು, ಒಣಮೆಣಸು ಹಾಗೂ ಬಿಳಿ ಸಾಸಿವೆ ಇದು ಮೂರನ್ನು ಒಂದೊಂದು ಸ್ಪೂನಷ್ಟು ಕೈಯಲ್ಲಿ ಹಾಕ್ಕೊಂಡು ನಿಮಗೆ ನಿವಾಳಿಸ್ಬಿಟ್ಟು ಈ ಮಂಗಳವಾರ ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆ ಇಂಥ ಟೈಮ್ಗಳಲ್ಲಿ ನಿಮಗೆ ನಿವಾಳಿಸ್ಬಿಟ್ಟು ಬೆಂಕಿಗೆ ಹಾಕ್ಬೇಕಾದ್ರೆ ಚಟ ಉಡ್ದೋಗ್ಬಿಡ್ಬೇಕದು. ಆಮೇಲೆ ಬಹಳ ಮುಖ್ಯವಾಗಿ ಏನೋ ಈ ವಿಡಿಯೋ ಎಂಡಲ್ಲಿ ಒಂದು ಅದ್ಭುತವಾದ ಮಂತ್ರಗಳು ಹೇಳ್ತಾನೆ, 8 ಮಂತ್ರ ಹೇಳ್ತಾನೆ. ಅಂದರೆ 8 ದಿಕ್ಕುಗಳಿರ್ತಕ್ಕಂಥದ್ದು, ಒಂದೊಂದು ದಿಕ್ಕಿಗೆ ಒಂದೊಂದು ಅಧಿಪತಿ. ಪೂರ್ವಕ್ಕೆ ಇಂದ್ರ ಅಧಿಪತಿ, ಅಗ್ನಿ ಮೂಲೆಗೆ ಅಗ್ನಿ ಅಧಿಪತಿ, ದಕ್ಷಿಣಕ್ಕೆ ಯಮ ಅಧಿಪತಿ, ನೈಋತ್ಯ ಮೂಲೆಗೆ ನಿವೃತ್ತಿ ಅಧಿಪತಿ, ಪಶ್ಚಿಮಕ್ಕೆ ವರುಣ ಅಧಿಪತಿ, ವಾಯುವ್ಯ ದಿಕ್ಕಿಗೆ ವಾಯು ಅಧಿಪತಿ, ಉತ್ತರಕ್ಕೆ ಸೋಮ ಅಧಿಪತಿ, ಈಶಾನ್ಯ ದಿಗ್ಭಾಗಕ್ಕೆ ಈಶಾನ ಅಂತ 8 ದಿಕ್ಕುಗಳಿಗೆ 8 ಅಧಿಪತಿಗಳಿದ್ದಾರೆ. ಆ 8 ಅಧಿಪತಿಗಳ ಒಂದು ವಿಶೇಷವಾದ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಪ್ರತಿದಿನ ಬೆಳಗ್ಗೆದ್ದು ಸ್ನಾನ ಆದ ತಕ್ಷಣ ಅದನ್ನು ಕೇಳಿಸ್ಕೊಳ್ಳಿ, ಇಲ್ಲ ರಾತ್ರಿ ಮಲಗುವ ಮುನ್ನ ಅದನ್ನು ಒಂದ್ಸಲ ಕೇಳಿಸ್ಕೊಂಡು ಕೈಕಾ ತೊಳ್ಕೊಂಡು ಅದನ್ನೆಲ್ಲ ಕೇಳಿಸ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಸೊ ಇದೇನಾಗುತ್ತೆ ಅಂದರೆ ನಿಮಗೆ 8 ದಿಕ್ಕುಗಳಿಂದ ನಿಮಗೆ ರಕ್ಷಣೆ ಸಿಗ್ತದೆ ಅಂಥೇಳಿ, ಅಷ್ಟದಿಗ್ಬಂಧನ ಥರ ನಿಮಗೆ ರಕ್ಷಣೆ ಸಿಗ್ತದೆ, ಆಯ್ತಲ್ವಾ? ಇದು ಅದ್ಭುತವಾದಂತಹ ಪರಿಹಾರಗಳಾಗಿರುತ್ತೆ. ಇಲ್ಲ ಅಂತಂದರೆ ನಿಮಗೋಸ್ಕರ ನಾನು ವಿಶೇಷ ಸನ್ನಿಧಾನದಲ್ಲಿ ವಿಶೇಷ ಸಂದರ್ಭದಲ್ಲಿ ವಿಶೇಷ ಹೋಮಗಳನ್ನು ಮಾಡಿ ವಿಶೇಷ ಪ್ರಸಾದಗಳನ್ನು ತಂದು ಕೊಡ್ತಾ ಇದ್ದೇನೆ, ಅತ್ಯದ್ಭುತವಾದಂಥ ಪ್ರಸಾದ. ಆ ವಿಶೇಷವಾದ ಪರಿಹಾರವನ್ನು ಸಹ ನೀವು ತಿಳ್ಕೊಳ್ಬೇಕು. ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಅಂದರೆ ಫೆಬ್ರವರಿ 15ನೇ ತಾರೀಕು ಶಿವರಾತ್ರಿ, 17ನೇ ತಾರೀಕು ಅಮಾವಾಸ್ಯೆ, ಶಿವರಾತ್ರಿ ಮುಗಿದು ಬರುವ ಅಮಾವಾಸ್ಯೆ. ಶಿವರಾತ್ರಿ ಅಮಾವಾಸ್ಯೆಗೆ ಪರ್ವದಿನ ನೇಪಾಳ ಜ್ಯೋತಿರ್ಲಿಂಗ ಸ್ವರೂಪಿ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಉಪಾಯವಾಗಿ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಲೈವ್ ಇರುತ್ತೆ. ಅಂದರೆ ನೀವು ನಿಮ್ಮ ಮನೆ, ಆಫೀಸು ಅಥವಾ ನೀವು ಎಲ್ಲಿರ್ತೀರೋ ಇಲ್ಲಿಂದಲೇ ನೇಪಾಳದಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದಾಗಿರಬಹುದು, ನೇಪಾಳದಲ್ಲಿ ಹೋಮ ಆಗ್ತಕ್ಕಂಥದ್ದಾಗಿರಬಹುದು, ನೋಡಿಕೊಳ್ಳಬಹುದಾಗಿರ್ತದೆ. ಅಷ್ಟೊಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಏನೇನು ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ಅಂತಂದರೆ ವಿಶೇಷವಾಗಿ ಮೊಟ್ಟ ಮೊದಲನೇದಾಗಿ ರುದ್ರ ಹೋಮ. ಯಾಕೆಂದರೆ ಶಿವನ ಸನ್ನಿಧಾನ ಜ್ಯೋತಿರ್ಲಿಂಗದ ಸನ್ನಿಧಾನ ಆಗಿರುತ್ತೆ. ಸೊ ಅದರಿಂದಾಗಿ ರುದ್ರ ಹೋಮವನ್ನು ಆದಿಯಲ್ಲಿ ಮಾಡ್ತಾ ಇದ್ದೇವೆ. ರುದ್ರ ಹೋಮ ಮಾಡಿ ಅವತ್ತಿನ ದಿವಸ ಮಹಾಸೂರ್ಯ ಗ್ರಹಣ ಸಹ ಸಂಭವಿಸ್ತಾ ಇದೆ. ಅದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಗ್ರಹಣ ಆಚರಣೆ ಇಲ್ಲ, ಯಾಕೆಂದರೆ ಗ್ರಹಣ
ಗ್ರಹಣ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಗ್ರಹಣದ ಪ್ರಭಾವ ಇರುತ್ತೆ ಅನ್ನುವ ಕಾರಣಕ್ಕೆ ಮಹಾಸೂರ್ಯ ಗ್ರಹಣ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾನು ಇಲ್ಲಿ ತನಕ ನಿಮಗೆ ಏನು ಹೇಳಿದ್ದೀನಲ್ಲ, ಮಾಟಮಂತ್ರಾದಿ ಸಮಸ್ಯೆಗಳು, ಆ ಮಾಟಮಂತ್ರ ದೋಷಗಳಿರಬಹುದು, ಕೃತ್ರಿಮಾಭಿಚಾರ ಮಾಟಮಂತ್ರ ದೋಷಗಳಿರಬಹುದು, ಅಥವಾ ಕೆಟ್ಟ ಶಕ್ತಿಗಳೇನೋ ಬಂದು ಸೇರ್ಕೊಂಡಿರ್ತಕ್ಕಂಥ ಇರಬಹುದು, ದೃಷ್ಟಿ ದೋಷ ಇರಬಹುದು, ಯಾವುದೇ ರೀತಿ ಈ ಥರ ನೆಗೆಟಿವ್ ಎನರ್ಜೀಸ್ ಎಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಮಹಾಪ್ರತ್ಯಂಗಿರಾ ದೇವಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮವನ್ನು ಅಮಾವಾಸ್ಯೆ ದಿವಸ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ, ನೆನಪಿಟ್ಕೊಳ್ಳಿ, ಅದು ಗುಹೇಶ್ವರಿ ಅಮ್ಮನವರ ಸನ್ನಿಧಾನವೂ ಸಹ ಹೌದು. ಯಾಕೆ ಅಂತಂದರೆ ಅದೊಂದು ಶಕ್ತಿಪೀಠ, ಗುಹೇಶ್ವರಿ ಅಮ್ಮನವರ ಒಂದು ಅಂಗ ಇರತಕ್ಕಂತಹ ಒಂದು ಸನ್ನಿಧಾನ ಅದು. ಈ ಕಡೆ ಜ್ಯೋತಿರ್ಲಿಂಗ, ಈ ಕಡೆ ಅಮ್ಮನವರ ಒಂದು ಸನ್ನಿಧಾನ ಶಕ್ತಿಪೀಠ, ಇನ್ನೊಂದು ಕಡೆ ಜ್ಯೋತಿರ್ಲಿಂಗ. ಈ ಪಾರ್ವತಿ ಪರಮೇಶ್ವರರ ಸನ್ನಿಧಾನದ ಜಾಗದಲ್ಲಿ ನಾವು ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದೇ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಎಂತಹ ಅದ್ಭುತವಾದಂಥ ಅವಕಾಶ. ಇದರ ಜೊತೆಗೆ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ, ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳಿಗೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇರುವಂಥದ್ದು. ನೀವು ಗಮನಿಸಬೇಕು, ಇಂದ್ರಾಷ್ಟ ದಿಗ್ಬಂಧನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸಿಕ್ಕ ದಾಂಪತ್ಯ ಜೀವನ ಸಿಗಬೇಕು ಅಂದರೆ ಇದಕ್ಕಿನ್ನ ಅದ್ಭುತವಾದ ಜಾಗ ಇದೆಯಾ? ಯಾಕೆಂದರೆ ಜ್ಯೋತಿರ್ಲಿಂಗನೂ ಇದೆ, ಶಕ್ತಿಪೀಠ ಅಮ್ಮನವರ ಶಕ್ತಿಪೀಠ, ಕಾಮಾಖ್ಯ ಹೇಗೆ ಅಮ್ಮನವರ ಶಕ್ತಿಪೀಠವೋ ಅದೇ ರೀತಿಯಲ್ಲಿ ಗುಹೇಶ್ವರಿಯು ಅಮ್ಮನವರ ಶಕ್ತಿಪೀಠ. ಗುಹೇಶ್ವರಿ ಅಮ್ಮನವರ ಸನ್ನಿಧಾನ, ಅದೇ ರೀತಿಯಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ನೀವು ಪಾರ್ವತಿ ಪರಮೇಶ್ವರ ಸನ್ನಿಧಾನದಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವೂ ಇರುತ್ತೆ, ರುದ್ರ ಹೋಮವೂ ಇರುತ್ತೆ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಇರುತ್ತೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಸಹ ನಾನು ಅಲ್ಲಿಂದಲೇ ಎನರ್ಜೈಸ್ ಮಾಡಿಕೊಂಡು ತರ್ತಾ ಇದ್ದೇನೆ. ಆ ವಿಶೇಷ ಪ್ರಸಾದವನ್ನು ನೀವು ಗಮನಿಸಬೇಕು. ಈ ವಿಶೇಷವಾದಂತಹ ಮಾಲೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದರಲ್ಲಿ ತ್ರಿಶಕ್ತಿ, 3 ಅದ್ಭುತವಾದಂತಹ ಶಕ್ತಿಗಳಿದೆ. ಅದರಲ್ಲಿ ಒಂದು ಜ್ವಾಲಾಮುಖಿ ರತ್ನ, ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದು ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ, ಅದು ಹೊರಗಡೆ ಬಂದಾಗ ಅದೊಂದು ಕಲ್ಲಾಗಿ ರತ್ನವಾಗಿ ಮಾರ್ಪಾಡಾಗತ್ತೆ. ಅದೇ ಜ್ವಾಲಾಮುಖಿ ರತ್ನ, ಆಯ್ತಲ್ವಾ? ಆ ಜ್ವಾಲಾಮುಖಿ ರತ್ನ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ, ನಿಮ್ಮೆಲ್ಲರ ಬಹಳಷ್ಟು ನೀವು ಕೇಳಿರ್ತಕ್ಕಂತಹ ಕರುಂಗಾಲಿ. ಇದರಲ್ಲಿ ಜ್ವಾಲಾಮುಖಿ ಜೊತೆಗೆ ಕರುಂಗಾಲಿಯನ್ನೇ ಸೇರಿಸಿದ್ದೇನೆ. ಅದರ ಜೊತೆಗೆ ಇರತಕ್ಕಂಥದ್ದೇ ವ್ಯಾಘ್ರನೇತ್ರ ರತ್ನ. ವ್ಯಾಘ್ರನೇತ್ರ ರತ್ನ, ಕರುಂಗಾಲಿಯ ಒಂದು ಬೀಡ್, ಅದರ ಜೊತೆಗೆ ಇರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನ. ಈ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಮಾಲೆ ಮಾಡಿಸಿದ್ದೇನೆ. ಅದ್ಭುತವಾಗಿ ಗಟ್ಟಿಯಾಗಿ ಒಂದು ಮಾಲೆಯನ್ನು ಮಾಡಿಸಿದ್ದೇವೆ. ಈ ಒಂದು ಮಾಲೆಯನ್ನು ಶಿವರಾತ್ರಿ ಅಮಾವಾಸ್ಯೆ 17ನೇ ತಾರೀಕು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಮಹಾಪ್ರತ್ಯಂಗಿರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇಂದ್ರಾಷ್ಟ ದಿಗ್ಬಂಧನ ಹೋಮ ಹಾಗೂ ವಿಶೇಷವಾಗಿರತಕ್ಕಂತಹ ಗುರು ಶಾಂತಿ ಶನಿ ಶಾಂತಿ ಎಲ್ಲ ಹೋಮಗಳಲ್ಲಿ ವಿಶೇಷವಾಗಿ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲೂ ಕೂಡ ಇದು ಎನರ್ಜೈಸ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಅಲ್ಲಿಂದ ಎನರ್ಜೈಸ್ ಮಾಡಿ ತಂದು ಕೊಡ್ತೇನೆ. ನೋಡಿ ಎಷ್ಟಂತ ಅದ್ಭುತವಾದಂಥದ್ದು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಇದನ್ನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು, ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಲೈವಲ್ಲಿ ನೋಡ್ಕೊಳ್ಬಹುದು. ಸೊ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ನೇಪಾಳದಲ್ಲಾಗುವ ಎಲ್ಲ ಹೋಮಗಳನ್ನು ನೀವು ಇಲ್ಲಿಂದಲೇ ಲೈವ್ ಹೋಮಗಳನ್ನು ನೋಡ್ತೀರಾ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ್ ಜೊತೆಗೆ ವಿಶೇಷವಾದ ಈ ತ್ರಿಶಕ್ತಿ ಮಾಲೆಯನ್ನ, ವಿಶೇಷವಾದ ರುದ್ರ ತ್ರಿಶಕ್ತಿ ವಿಶೇಷವಾದಂತಹ ಮಾಲೆಯನ್ನ ನಾವು ಅಲ್ಲಿಂದ ಎನರ್ಜೈಸ್ ಮಾಡಿಕೊಂಡು ತಗೊಂಬಂದು ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಅದ್ಭುತವಾದಂತಹ ಒಂದು ಮಾಲೆ ಇದು. ಬಟ್ ತುಂಬ ಕಾಸ್ಟ್ಲಿ ಆಗ್ತದೆ, ಅದರಿಂದ ತುಂಬ ಲಿಮಿಟೆಡ್ ಆಗಿ ಮಾಡಿಸಿದ್ದೇವೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳು ನಾವು ಇದನ್ನು ಕೊಡಲೇಬೇಕು ಅಂತ ಹೇಳಿ ವಿಶೇಷವಾಗಿ ಮಾಡಿಸಿರ್ತಕ್ಕಂಥ, ಇದಕ್ಕೆ ಎಕ್ಸ್ಟ್ರಾ ಏನು ದುಡ್ಡು ತಗೊಳ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವೆಗೆ ಏನಿದೆಯೋ ಅಷ್ಟು ಮಾತ್ರ ತೆಗೆದುಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಈ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡಿಕೊಂಡು ಲೈವಲ್ಲಿ ಸಂಕಲ್ಪ ಸೇವೆಗೆ ನಾವು ಲೈವಲ್ಲಿ ಏನು ಸಂಕಲ್ಪ ಮಾಡ್ತೇವೆ, ನಿಮ್ಮ ಹೆಸರು ದಯವಿಟ್ಟು ಸಂಕಲ್ಪಕ್ಕೆ ಹೆಸರು ಕೊಟ್ಕೊಳ್ಳಿ. ಈಗಲೇ ಕೂಡಲೇ ಕೊಟ್ಕೊಳ್ಳಿ. ಯಾಕೆಂದರೆ ಲಿಮಿಟೆಡ್ ಆಗಿರ್ತಕ್ಕಂಥದ್ದು ಇದು. ಯಾಕೆಂದರೆ ತುಂಬ ಕಾಸ್ಟ್ಲಿ ಬೀಳ್ತಾ ಆದರೆ ನಾನು ತುಂಬ ಜಾಸ್ತಿ ಮಾಡಿಸಿಲ್ಲ, ತುಂಬ ಕಡಿಮೆ ಮಾಡಿಸಿರ್ತಕ್ಕಂಥದ್ದು. ಸೊ ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಈ ನಂಬರ್ ಕಾಣ್ತಾ ಇದೆಯಲ್ಲ, ಈ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ನಾನು ಅಲ್ಲಿಂದ ಬಂದ ನಂತರ ಅಂದರೆ 17ನೇ ತಾರೀಕು ನೇಪಾಳದಲ್ಲಿ
ಇರ್ತೇನೆ ನಾನು, ಹೋಮ ಆಗುತ್ತೆ. ಆಮೇಲೆ 18ನೇ ತಾರೀಕು ನಮಗೆ ವಾಪಸ್ ಅಲ್ಲಿ ಹೋಮ, ಆ ಹೋಮ ಆಗಿರೋ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಈ ಮಾಲೆಗಳೆಲ್ಲ ಅಲ್ಲಿಂದ ತಗೊಂಡು ನಾನು ಮತ್ತೆ ವಾಪಸ್ ಇಲ್ಲಿ ಬರಬೇಕಾಗ್ತದೆ. ಸೊ ಬಂದ ನಂತರ ನಾವು ಇಲ್ಲಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿರ್ತೇವೆ, ಗೊತ್ತಾಯ್ತಲ್ವಾ? ಅಷ್ಟರ ಮೊದಲೇ ನಿಮಗೆ ನಿಮ್ಮ ಎನ್ವಲಪ್ ಮೇಲೆ ನಿಮ್ಮ ಹೆಸರು ಬರೆದಿರ್ತಕ್ಕಂಥದ್ದು ನಿಮಗೆ ಕಾಣಿಸ್ಬಹುದಾಗಿರ್ತದೆ, ಅಂದರೆ ನೀವು ನೋಡಬಹುದಾಗಿರ್ತದೆ, ಅದನ್ನು ಕಳಿಸಿರ್ತಾರೆ. ಬಟ್ ಪ್ರಸಾದ ಕಳಿಸಿರಲ್ಲ, ಪ್ರಸಾದ ಅಲ್ಲಿಂದ ಬಂದ ಮೇಲೆ ಕಳಿಸ್ತಕ್ಕಂಥದ್ದಾಗಿರ್ತದೆ. ಸೊ ಭಾಳ ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ, ಇನ್ನೂ ನೀವು ಅಲ್ಲಿಂದ ಬಂದೇ ಇಲ್ಲ, ಹೋಮ ಆಗಿಲ್ಲ, ಆಗಲೇ ನಮಗೆ ಪ್ರಸಾದ ಅಂತ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಥರ ನೀವು ಅಪಾರ್ಥ ಮಾಡ್ಕೊಳ್ಬೇಡಿ. ಬೇಗ ಬೇಗ ನಿಮಗೆ ಕಳಿಸ್ಲಿಕ್ಕೆ ಕವರ್ನ ರೆಡಿ ಮಾಡಿ ನಿಮ್ಮ ಅಡ್ರೆಸ್ ಅದ್ರ ಮೇಲೆ ಬರೆದು ನಿಮ್ಗೆ ಅದ್ರದ್ದು ಫೋಟೋ ಕಳಿಸ್ತಾರೆ. ಯಾಕೆಂದರೆ ಅದ್ರ ಮೇಲೆ ಟ್ರ್ಯಾಕಿಂಗ್ ಐಡಿ ಇರುತ್ತೆ, ಇದರಲ್ಲೇ ನಿಮ್ಮನಿಗೆ ನಾವು ಪ್ರಸಾದ ಕಳಿಸೋದು ಅನ್ನೋದಕ್ಕೆ ಮಾತ್ರ, ಗೊತ್ತಾಯ್ತಲ್ಲ? ಆಮೇಲೆ ಇನ್ನೂ ಒಂದು ತಪ್ಪು ಎಲ್ಲರೂ ಏನು ಮಾಡ್ತಾರೆ, ನಮಗೊಂದು ಮಾಲೆ ಬೇಕು, ನಮಗೆ ಪ್ರಸಾದ ಬೇಕು ಅಂತ ನಿಮ್ಮ ಪರ್ಸನಲ್ ಫೋನ್ ನಂಬರ್ಗಳನ್ನೆಲ್ಲ ಕಮೆಂಟ್ ಮಾಡ್ತೀರಾ. ದಯವಿಟ್ಟು ಹಂಗೆ ಮಾಡಬೇಡಿ. ನಿಮಗೆ ಮಾಲೆ ಬೇಕು ಅಂದರೆ, ನಿಮಗೆ ಪ್ರಸಾದ ಬೇಕು ಅಂತಾದರೆ ನಿಮಗೆ ನೀವು ವಾಟ್ಸಪ್ ಮಾಡಿ ವಿನಃ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮ್ಮ ಪರ್ಸನಲ್ ನಂಬರ್ಗಳು ಹಾಕಬೇಡಿ. ಅದರಿಂದಾಗಿ ಏನಾದರೂ ಯಾರು ಮಿಸ್ಯೂಸ್ ಮಾಡ್ಕೊಂಡು ನಿಮಗೆ ನಷ್ಟ ಆದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ದಯವಿಟ್ಟು ಕಮೆಂಟ್ ಮಾಡಬೇಡಿ. ನಿಮ್ಮ ನಂಬರನ್ನು ಏನೇ ಇದ್ರೂ ಸಹ ವಾಟ್ಸಪ್ ಮಾಡಿ, ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. 2-3 ನಂಬರ್ಗಳಿದೆ, ದಯವಿಟ್ಟು ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಈಗ ವಿಶೇಷವಾದ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳ ಮಂತ್ರವನ್ನು ಸಹ ನಾನು ನಿಮಗೀಗ ಕೇಳಿಸಲಿದ್ದೇನೆ, ಕೇಳಿಸ್ಕೊಳ್ಳಿ. ಅದನ್ನು ಸಹ ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಈ ವಿಡಿಯೋನ ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಪರಿಹಾರ ಮಂತ್ರಕ್ಕಾಗಿ ಕಮೆಂಟ್ಸ್ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪರಿಹಾರ ಮಂತ್ರ ಸಿಗಲಿದೆ. ನಮಸ್ಕಾರ.